ಮುಂಗಾರು ಅಬ್ಬರಿಸ್ತಾ ಇರುತ್ತೆ, ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗ್ತಾ ಇರುತ್ತೆ, ಈ ಸ್ನಾನಘಟ್ಟಗಳೆಲ್ಲ ಮುಳುಗಡೆಯಾಗಿರುತ್ತೆ. ಆದರೆ ಈ ಬಾರಿ ನೀರೇ ಇಲ್ಲದಂಥ ಸ್ಥಿತಿ. ಧರ್ಮಸ್ಥಳದ ಸ್ನಾನಘಟ್ಟ ಬರಿದಾಗಿದೆ, ಬೇರೆ ಬೇರೆ ದೇವಸ್ಥಾನಗಳಲ್ಲೂ ಕೂಡ ಇದೇ ಸ್ಥಿತಿ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಈ ಸ್ಥಿತಿ ಅಂತಾದರೆ ಉಳಿದ ಕಡೆ ಏನು ಕತೆ ಅನ್ನುವಂಥ ಪ್ರಶ್ನೆ. ಧರ್ಮಸ್ಥಳದಲ್ಲಿ ಈ ಹೊತ್ತಿಗೆ ಯಾವ ರೀತಿ ಇರ್ತಾ ಇತ್ತು ಸ್ಥಿತಿ? ಇಡೀ ಸ್ನಾನಘಟ್ಟದಲ್ಲಿ ಅಪಾಯ, ನೀರಿಗಿಳಿಯೋದು ಅಪಾಯಕಾರಿ ಎನ್ನುವಂಥ ಬೋರ್ಡ್ಗಳನ್ನು ಹಾಕಲಾಗಿರ್ತಾ ಇತ್ತು, ಬ್ಯಾರಿಕೇಡ್ಗಳನ್ನು ಹಾಕಲಾಗ್ತಾ ಇತ್ತು, ಯಾರೂ ಕೂಡ ನೀರಿಗಿಳಿಬಾರ್ದು ಅನ್ನೋ ಕಾರಣಕ್ಕಾಗಿ. ಬಟ್ ಈಗ ಪರಿಸ್ಥಿತಿ ನೋಡ್ತಾ ಇದ್ದೀರಿ ಯಾವ ರೀತಿ ಇದೆ ಅಂತ. ಮಳೆ ಆಗ್ತಾ ಇಲ್ಲ, ನೇತ್ರಾವತಿ ಬರಿದಾಗುವಂಥ ಮುನ್ಸೂಚನೆ ಕಾಣ್ತಾ ಇರೋದು. ರಾಜ್ಯಾದ್ಯಂತ ಮುಂಗಾರು ದುರ್ಬಲವಾಗಿರುವಂಥದ್ದು. ಮುಂಗಾರು ಪ್ರವೇಶವಾದರೂ ಕೂಡ ಜೂನ್ ಅಂತ್ಯದವರೆಗೂ ಕೂಡ ಕರಾವಳಿ ಭಾಗದಲ್ಲಿ ಮಳೆಯ ಪ್ರಮಾಣದಲ್ಲಿ ದೊಡ್ಡ ಮಟ್ಟದ ಏನು ಏರಿಕೆ ಕಂಡು ಬಂದಿಲ್ಲ. ಪ್ರಮುಖವಾಗಿ ನಾವು ಈ ಭಾಗದ ಜೀವನದಿ ನೇತ್ರಾವತಿ ಆಗಿರ್ಬೋದು ಅಥವಾ ಈ ಧಾರ್ಮಿಕ ಪುಣ್ಯಕ್ಷೇತ್ರಗಳ ಬಳಿ ಹರಿಯುವಂಥ ನದಿಗಳ ನೀರಿನ ಪ್ರಮಾಣದಲ್ಲಿ ಬಹಳ ಹೆಚ್ಚಳ ಆಗಿರುತ್ತೆ. ನಾನೀಗ ಇರತಕ್ಕಂಥದ್ದು ನೇತ್ರಾವತಿ ಸ್ನಾನಘಟ್ಟದ ಬಳಿ, ಅಂದರೆ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟ. ಪ್ರತಿನಿತ್ಯ ಸಾವಿರಾರು ಭಕ್ತರು ಬಂದು ಪುಣ್ಯಸ್ನಾನ ಮಾಡುವಂಥ ಜಾಗ. ನಾವು ಕರೆಕ್ಟಾಗಿ ಎಕ್ಸಾಕ್ಟ್ ಆಗಿ ಪ್ರತಿ ಮಳೆಗಾಲದ ಸಂದರ್ಭಕ್ಕೆ ಬಂದರೆ, ಅಂದರೆ ಮೇ ಅಂತ್ಯದಿಂದ ಜೂನ್ನ ಅಂತ್ಯ, ಜುಲೈ, ಆಗಸ್ಟ್, ಹೀಗೆ ಈ ಸಂದರ್ಭಗಳಲ್ಲಿ ಈ ಭಾಗದ ನೇತ್ರಾವತಿ ನದಿ ಈ ಭಾಗದಲ್ಲಿ ಉಕ್ಕಿ ಹರಿತಾ ಇರುತ್ತೆ. ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿನ ನೀರಿನ ಹರಿವು ಕಂಡು ಬರುತ್ತೆ. ಹಾಗಾಗಿಯೇ ದೇವಸ್ಥಾನದ ವತಿಯಿಂದ ಇಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಭಕ್ತರಿಗೂ ಕೂಡ ಇಳಿಲಿಕ್ಕೆ ಅವಕಾಶಗಳನ್ನು ಕೊಡೋದಿಲ್ಲ. ಆದರೆ ಈ ಬಾರಿ ಜೂನ್ ಅಂತ್ಯ ಆಗ್ತಾ ಬಂದರೂ ಕೂಡ ಮಳೆಯ ಪ್ರಮಾಣ ಭಾರಿ ಪ್ರಮಾಣದಲ್ಲಿ ಕಡಿಮೆ ಆಗಿರುವಂಥದ್ದು. ನೀವು ನೀರಿನ ಅಲ್ಲಿ ಧರ್ಮಸ್ಥಳ ಸ್ನಾನಘಟ್ಟದ ಬಳಿ ಡ್ಯಾಮನ್ನು ಗಮನಿಸ್ತಾ ಹೋದ್ರು ಕೂಡ, ಅಂದರೆ ಈ ಒಂದು ಡ್ಯಾಮ್ ಕಳೆದ ಜೂನ್ ಈ ಒಂದು ದಿನಾಂಕದಲ್ಲಿ, ಜೂನ್ ಅಂತ್ಯದ ಹೊತ್ತಿನಲ್ಲಿ ಈ ಡ್ಯಾಮ್ನ ಮೇಲ್ಭಾಗದಿಂದ ನೀರು ಬರ್ತಾ ಇತ್ತು. ಅಂದರೆ ಆ ಮೇಲಿನಿಂದ ಚಿಕ್ಕಮಗಳೂರಿನ ಸಂಸದಲ್ಲಿ ಏನು ನೇತ್ರಾವತಿ ಹುಟ್ಟಿ ಹರ್ಕೊಂಡು ಬರುವಂಥದ್ದು, ಧರ್ಮಸ್ಥಳವನ್ನು ದಾಟಿ ಅದು ಸಮುದ್ರವನ್ನು, ಮಂಗಳೂರು ಭಾಗದಲ್ಲಿ ಸಮುದ್ರವನ್ನು ನೇತ್ರಾವತಿ ಸೇರುತ್ತೆ. ಇಲ್ಲಿ ಹೆಚ್ಚಿನ ಪ್ರಮಾಣದ ಹರಿವು ಕಂಡು ಬಂದರೆ ಮಾತ್ರ ಮಂಗಳೂರು ಭಾಗಕ್ಕೆ ನೀರಿನ ಸಮಸ್ಯೆ ಬರೋದಿಲ್ಲ. ಆದರೆ ಜೂನ್ ಅಂತ್ಯದವರೆಗೂ ಇಲ್ಲಿ ನೀರಿನ ಹರಿವು ಕಂಡು ಬರ್ತಾ ಇಲ್ಲ. ನಾವು ಇಲ್ಲಿ ಗಿಡಗಂಟಿಗಳನ್ನು ನೋಡ್ಬೋದು. ಯಾಕಂದರೆ ಇಲ್ಲಿ ನೀರಿನ ಹರಿವು ಹೆಚ್ಚಾದಾಗ, ನೀರು ಪೂರ್ಣವಾಗಿ ಇಲ್ಲಿ ತುಂಬಿಕೊಂಡಿದ್ದಾಗ ಇಲ್ಲಿ ಯಾವುದೇ ರೀತಿಯಾದಂಥ ಗಿಡಗಂಟಿಗಳು ನಮಗೆ ಕಾಣಲಿಕ್ಕೆ ಸಿಗೋದಿಲ್ಲ. ಅದೇ ಕಂಪ್ಲೀಟ್ ಆಗಿ ಮುಳುಗಡೆಯಾಗಿ ಇಲ್ಲಿ ಒಂದು ನದಿ ಏನೋ ವಾಸ್ತವದ ನದಿಯ ಸಿಚುವೇಶನ್ ಏನಿರುತ್ತೆ ಅದು ಇರುತ್ತೆ. ಆದರೆ ಅದು ಕೂಡ ಇಲ್ಲಿ ಕಂಡು ಬರ್ತಾ ಇಲ್ಲ. ಇನ್ನು ಮೆಟ್ಟಿಲುಗಳನ್ನು ಕೂಡ, ಅಂದರೆ ಪ್ರತಿ ಬಾರಿ ಮಳೆಯಾದಾಗಲೂ ಕೂಡ ಇಲ್ಲಿ ಸುಮಾರು ಮೆಟ್ಟಿಲಿನ ಮೇಲ್ಭಾಗದವರೆಗೂ ನೀರು ಬಂದು ಈ ತಿಂಗಳಲ್ಲಿ, ಈಗ ನಾನೀಗ ಇರುವಂಥ ಈ ಜೂನ್ ಅಂತ್ಯಭಾಗ ಏನಿದೆ, ಈ ಜೂನ್ ಅಂತ್ಯಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ನೀರು ಬರುತ್ತೆ. ಹಾಗಾಗಿ ಭಕ್ತಾದಿಗಳಿಗೂ ಕೂಡ ಒಂದು ಎಚ್ಚರಿಕೆಗಳನ್ನು ಕೊಡುವಂಥದ್ದು, ನೀರಿಗೆ ಇಳಿಬಾರ್ದು ಅನ್ನುವಂಥದ್ದು. ಆದರೆ ಈ ಬಾರಿ ಅಂತ ಯಾವುದೇ ಸಿಚುವೇಶನ್ ಇಲ್ಲ. ಒಂದು ರೀತಿಯಾದಂತಹ ಬರಗಾಲದ ಪರಿಸ್ಥಿತಿ ಈ ಭಾಗದಲ್ಲಿರುವಂಥದ್ದು. ಇದು ಕೇವಲ ಕರಾವಳಿ ಭಾಗಕ್ಕಷ್ಟೇ ಸೀಮಿತ ಆಗಿಲ್ಲ, ರಾಜ್ಯದ ಅನೇಕ ಕಡೆಗಳಲ್ಲಿ ಮಳೆಯ ಪ್ರಮಾಣ ಇಳಿಕೆಯಾಗಿದೆ. ಮಳೆಯ ಪ್ರಮಾಣ ತುಂಬ ಕಡಿಮೆ ಆಗಿರುವಂಥದ್ದು. ಮುಂಗಾರು ಬಹಳ ಕ್ಷೀಣಿಸಿರುವಂಥ ಕಾರಣದಿಂದಾಗಿ ಜೀವನದಿಗಳಲ್ಲಿ ನೀರಿನ ಹರಿವು ಇಲ್ಲದೆ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಇದೇ ರೀತಿ ಮಳೆ ಪ್ರಮಾಣ ಇಳಿಕೆ ಆದರೆ ಖಂಡಿತವಾಗ್ಲೂ ಕೂಡ ಈ ಭಾಗದಲ್ಲಿ, ಅದರಲ್ಲೂ ಕೂಡ ಕರಾವಳಿ ಭಾಗದ ಮಂಗಳೂರು ನಗರ ಪ್ರದೇಶಗಳಿಗೆ ಹರಿಯುವಂಥ ನೇತ್ರಾವತಿ ನದಿಯ ಹರಿವು ಕಡಿಮೆ ಆದಾಗ ಸಹಜವಾಗಿ ಇಲ್ಲಿ ನೀರಿನ ಸಮಸ್ಯೆ ಉದ್ಭವ ಆಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಿರುವಂಥದ್ದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧರ್ಮಸ್ಥಳ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.